ಬ್ರಹ್ಮವು ಪಾರಮಾರ್ಥಿಕ ಸತ್ಯ ಇರುತ್ತದೆ. ಅವನೇ ಹೇಳ್ತಾನೆ ಎಲ್ಲ ಮತ್ತೆ ಮಧ್ಯದಲ್ಲಿ ಏನೈತಿ ಪಾರಮಾರ್ಥಿಕ ಸತ್ಯ ಐತಿ. ಅವ್ ಹೇಳೋದನ್ನ ಹೇಳಾಯ್ತಾರೆ. ಈಗ ಬ್ರಹ್ಮಕ್ಕಿಂತ ಭಿನ್ನವಾದ ಪ್ರಪಂಚವು ವ್ಯವಹಾರಿಕ ಸತ್ಯ ಇರುತ್ತದೆ. ಇನ್ನು ಅನ್ಯವಾದಂತ ಪ್ರವಾಹರೂಪದಿಂದ ಅನಾದಿಯಾದ ಸಕಲ ಕಾರ್ಯ ಪ್ರಪಂಚವು ಪ್ರಾತಿಭ ಸತ್ಯ ಇರುತ್ತವೆ. 3 ಸತ್ಯ ಮಾಡಿ ತೋರಿಸಿದ್ರೀಗ. ಅವ ಶಂಕ ಮಾಡ್ತಾನೆ 3 ಸತ್ಯಗಳದಾವ. ಪಾರಮಾರ್ಥಿಕ ಸತ್ಯ ತಿಳ್ಕೊತಾರೆ. ತ್ರಿಕಾಲ ಬಾಧ್ಯವಾದ ಯಾವುದರಿಂದಲೂ ಯಾವ್ದು ನಾಶ ಆಗಂಗಿಲ್ಲದಕ್ಕಿಂತಾರೆ ಪಾರಮಾರ್ಥಿಕ ಸತ್ಯ ಅಂತಾರೆ. ಬ್ರಹ್ಮಜ್ಞಾನ ಇಲ್ಲದ ವಿನಾ ಬ್ರಹ್ಮಜ್ಞಾನದ ವಿನಾ ಯಾವುದು ನಾಶ ಆಗಂಗಿಲ್ಲದಕ್ಕಿಂತಾರೆ ವ್ಯವಹಾರಿಕ ಸತ್ಯ ಅಂತಾರೆ. ತಮ್ಮ ಅಧಿಷ್ಠಾನದಿಂದ ಯಾವ್ದು ನಾಶ ಆಗ್ತತ್ಲೆ ಪ್ರಾತಿಭ ಸತ್ಯ ಅಂತಾರೆ. ಇರಂಗಿಲ್ಲ, ತೋರ್ತತಿ ಹೋಗ್ತತಿ ಪ್ರಾತಿಭ ಸತ್ಯ. ಇರ್ತತಿ ತೋರ್ತತಿ ಹೋಗ್ತತಿ ವ್ಯವಹಾರಿಕ ಸತ್ಯ. ಇರ್ತತಿ ತೋರಂಗಿಲ್ಲ ಹೋಗಂಗಿಲ್ಲ ಪಾರಮಾರ್ಥಿಕ ಸತ್ಯ. ಹಿಂಗ್ 3 ಸತ್ಯ ಅದಲ್ಲ. ಕಡೆಗೆ ಬಂದು ಪಾರಮಾರ್ಥಿಕ ಸತ್ಯ ಒಂದೇ ಸತ್ಯ. ಹಿಂಗ 3 ಭಾಗ ಮಾಡಿ ತಿಳಿಸ್ಕೊಡ್ಸಂಬಂದು ಹೇಳ್ಯಾರ. ಆದ್ರಿಂದ ಉತ್ತರ ಅಧ್ಯಾಸಗಳಿಗೆ ಕಾರಣ ಪೂರ್ವ ಅಧ್ಯಾಸಗಳು ಜ್ಞಾನಜನ್ಯ ಸಂಸ್ಕಾರಕ್ಕೆ ಆಶ್ರಯಭೂತವಾದ ಅವಿದ್ಯೆ ಇರುವುದರಿಂದ ಇದಕ್ಕೆಲ್ಲ ಏನು ಕಾರಣ? ಅವಿದ್ಯೆನ ಕಾರಣ. ಇದು ಜನ್ಮಾಂತರಕ್ಕೆಲ್ಲ ಅವಿದ್ಯೆ ಇರುವುದರಿಂದ ಹಾಗೂ ಈಶ್ವರನು ವಿದ್ಯಮಾನವಾಗಿರುವುದರಿಂದ ಅವೇನು ಇಲ್ಲಿ ಹೋಗ್ಬೇಕಾಗಿಲ್ಲ ಜ್ಞಾನ ಮಾಡ್ಕೊಳಕ. ಅವೇನದಾನ ಸ್ವತಃ ಜ್ಞಾನ ಅದಾನ ಈಶ್ವರ. ಅವನಿಗೆ ಬಂದಿಲ್ಲ, ಮುಕ್ತ ಆಗ್ಬೇಕಾಗಿಲ್ಲ ಈಶ್ವರ. ಕ್ಷಣಿಕ ವಿಜ್ಞಾನಿ ಆದಂತ ಅಥವಾ ಅನೀಶ್ವರಿ ಆದ ಪ್ರಾಪ್ತಿ ಮೊದಲಾದ ದೋಷಗಳು ಬರುವುದಿಲ್ಲ. ನೀವು ಕ್ಷಣಿಕ ವಿಜ್ಞಾನಿ ಏನ್ ಹೇಳ್ತಾನ? ಕ್ಷಣಕ್ಕೆ ಬದಲಾಗ್ತೈತೆ ಹೇಳ್ತಾನ. ಮತ್ತು ನೀವೇನು ಹೇಳ್ತೀರಿ? ಬದಲಾಗ್ತೈತೆ ಹೇಳಿದ್ರಿ. ಮತ್ತ ಅಥವಾ ನಿರೇಶ್ವರಿ ಈಶ್ವರನ ಒಪ್ಪೇ ಇಲ್ಲ ಅವ್ರು. ಆ ಫಳಕ್ಕೆ ನಿಮ್ಗೆ ಬಂದತಿ ಅಂತ ನೀವು ತಿಳ್ಕೊಬೇಡ್ರಿ. ಹಿಂಗ ಹೆಸರು ಕೊಟ್ರು ಅವ್ರು. ಮೊದಲಾದ ದೋಷಗಳು ಬರೋದಿಲ್ಲ ಇಲ್ಲೇನಲ್ಲಿ. ಅರ್ಥವನ್ನು ಅದ್ವೈತ ಸಿದ್ಧಿಯಲ್ಲಿ ಶ್ರೀ ಮಧುಸೂದನ ಸ್ವಾಮಿಗಳು ಬರೆದಿರ್ತಾರೆ. ಈ ವಿಷಯವನ್ನು ಜೀವ ಈಶ್ವರ ಪ್ರಸಂಗದಲ್ಲಿ ಹೇಳುತ್ತೇವೆ. ಹಿಂದೆ ಹೇಳ್ಕೊಂಡ್ ಬಂದೀವಿ ನಾವು ಇದನ್ನು. ಜೀವ ನಿರೂಪಣೆ ಮಾಡೋದ್ರಾಗ ಹೇಳಿವಿ ನಾವು, ಹೇಳ್ಕೊಂಡ್ ಬಂದೆವು. ಇನ್ನು ಅವಿದ್ಯ ಪರಿಣಾಮ ಹೊಂದಿ ಚೈತನ್ಯದಲ್ಲಿ ಅನೇಕ ವಿವರ್ತ ಉಂಟಾಗುತ್ತದೆ. ಜಗತ್ತೆಲ್ಲ ಏನದು? ಚೈತನ್ಯ ವಿವರ್ತ, ಅವಿದ್ಯದ ಪರಿಣಾಮ ತಿಳ್ಕೊತಾರೆ. ಪೂರ್ವ ಪರಿತ್ಯಾಗ ಅನ್ಯತಾ ರೂಪ ಧಾರಣಕ ಪರಿಣಾಮ ತಾರ ವಿವರ್ತ ತಿಳ್ಕೊತಾರೆ. ಸ್ವಸ್ವರೂಪ ಅಪ್ರತ್ಯೇಜ ರೂಪಾಂತರ ಪ್ರಾಪ್ಯತ್ವಂ ವಿವರ್ತತ್ವಂ. ತನ್ನ ಸ್ವರೂಪ ಕೆಡಿಸ್ಕೊಳ್ಳಲ್ದ ಬ್ಯಾರೆ ಆಗಿ ಯಾವ್ದು ತೋರೈತಿ ನೋಡ, ಅದು ವಿವರ್ತ. ಚೈತನ್ಯ ವಿವರ್ತ ಯಾವ್ದು? ಅವಿದ್ಯದ ಪರಿಣಾಮ ಜಗತ್ತ. ಚೈತನ್ಯ ನಿವರ್ತತಿ, ಅವಿದ್ಯದ ಪರಿಣಾಮತಿ. ಇದಕ್ಕೆ ಅಂತಾರ ಜಗತ್ತಾರ. ಹಾನಿ ಇರುವುದಿಲ್ಲ. ಆತ್ಮನು ಸದಾ ಅಸಂಗನಾಗಿ ಏಕನಾಗಿರುತ್ತಾನೆ. ಆತ್ಮ ಹೆಂಗದಾನ? ಯಾರ ಸಂಗತೇನ ಅಲ್ಲಿ ಇಲ್ಲ. ಮತ್ತೆ ಹೆಂಗದಾನ? ಏಕ. ಆತ್ಮ ಬಿಟ್ರೆ ಇನ್ನೊಂದೈತೇನ? ಇಲ್ಲ, ಏಕ. ಇಂದು ಕೆಲವರು ಯಾರೂ ಮುಕ್ತರಾಗುವುದಿಲ್ಲ. ಇಂದು ಯಾರು ಮುಕ್ತರಾಗಿಲ್ಲ, ಮುಂದೆ ಯಾರು ಮುಕ್ತರಾಗಬೇಕಾಗಿಲ್ಲ. ಯಾಕೆಂದ್ರೆ ಚೈತನ್ಯವು ನಿತ್ಯ ಮುಕ್ತತೆ. ಮುಕ್ತಿ ಯಾರು ಹೇಳ್ತಿರ್ ಕೇಳ್ತಾ ನಾವು ಶಂಕ ಮಾಡವು. ಅವಿದ್ಯೆ ಆಗುವಾದ್ರೆ ಪರಿಣಾಮವು ಚೈತನ್ಯದೊಡನೆ ಯಾವ ಕಾಲದಲ್ಲಿಯೂ ಸಂಬಂಧ ಇರುವುದಿಲ್ಲ. ಚೈತನ್ಯದೊಡನೆ ಅವಿದ್ಯೆ ಸಂಬಂಧ ಇಲ್ಲ, ಎಂದೂ ಇಲ್ಲ, ಎಂದು ಯಾವಾಗೂ ಇಲ್ಲ. ನೀವು ಹೆಂಗೆ ಹೇಳ್ತೀರಿ ಕೇಳ್ತಾ ನಾವು. ಆದ್ದರಿಂದ ಬಂಧವು ಮತ್ತು ವೇದ ಗುರುಗಳು, ಶ್ರವಣ ಮೊದಲಾದವುಗಳು ಹಾಗೂ ಸಮಾಧಿ, ಅದರಂತೆ ಮೋಕ್ಷವು ಮತ್ತು ಇವೆಲ್ಲವುಗಳ ಜ್ಞಾನವೂ ಕೂಡ ಸ್ವಪ್ನದಂತೆ ಅವಿದ್ಯಾಜನ್ಯವಿರುತ್ತದೆ. ನೀವೇ ಹೇಳಿದ್ರಿ ಎಲ್ಲ ಸ್ವಪ್ನತ್ತ ಅವಿದ್ಯಾಜನ್ಯವಿರುತ್ತದೆ. ಆದ್ರಿಂದ ಮಿಥ್ಯೆ ಇರುತ್ತವೆ, ಎಲ್ಲ ಮಿಥ್ಯೆ ಐತಿ. ಇವುಗಳಲ್ಲಿ ತೋರುವ
ಬಹುಕಾಲ ಸ್ಥಾಯಿ ಆಗಿರುವ ಕೂಡ ಅದು ಅವಿದ್ಯೆ ಜನ್ಯ ಇರುತ್ತದೆ. ಭಾಳ ದಿನ ಸಂಸಾರ ತೋರ್ತತಿಲ್ಲ. ಇದೆಲ್ಲ ಏನೈತಿ? ಅವಿದ್ಯೆ ಜನ್ಯ ಐತಿ. ಹೀಗಿದ್ದರೂ ಕೂಡ ತಥಾಪಿ ಸಿದ್ಧಾಂತವನ್ನು ತಿಳಿಯದೆ ಸ್ಥೂಲ ತಿಳಿದುಕೊಳ್ಳದೆ ಸ್ಥೂಲ ದೃಷ್ಟಿಯಿಂದ ಮಾಡಿದ ಪ್ರಶ್ನೆ ಆಗಿರುತ್ತದೆ. ಯಾರಿಗೂ ಈ ಪ್ರಶ್ನೆ ಯಾರಿಗೆ ಗೊತ್ತಾಗತ್ತೆ? ಯಾರಿಗೆ ಮಾಡ್ತೀಯ? ಸಿದ್ಧಾಂತ ಜ್ಞಾನ ಇಲ್ಲದ ಅವ್ರಿಗೆ. ನೀ ಏನು ಮಾಡಿದ ಪ್ರಶ್ನೆ? ನಿನಗೆ ಸಿದ್ಧಾಂತ ಜ್ಞಾನ ಇಲ್ಲ, ಅದಕ್ಕೆ ಹಿಂಗೆಲ್ಲ ಪ್ರಶ್ನೆ ಮಾಡಿದೆ. ಸಿದ್ಧಾಂತ ಜ್ಞಾನ ಆದ್ರೆ ಪ್ರಶ್ನೆ ಬರಂಗಿಲ್ಲ. ಮತ್ತು ಸ್ಥೂಲ ದೃಷ್ಟಿಯಿಂದ ಮಾಡಿದ್ದೆ. ಅದನ್ನು ಸೂಕ್ಷ್ಮ ಭಾಗದಿಂದ ಗುರ್ತಾಗ್ತೈತಿ ಏನಂಬುದು ಅದನ್ನು ತಿಳಿಸ್ತಿ ಕೊಡ್ತಿರ್ತು ಆತಾರೆ. ಅಗ್ರದೇವನ ಇಚ್ಛಾರಹಿತ ಆತ್ಮದೇವ ಸ್ವಪ್ನದ. ಇಲ್ಲಿ ಅಗ್ರದೇವ ಅಂದ್ರೆ ಇಚ್ಛಾರಹಿತ ಆದ ಆತ್ಮನಿಗೆ ಅಗ್ರದೇವತೆ ಹೆಸರಿಟ್ಟಿದೆ. ಅವನಿಗೂ ಒಂದು ಸ್ವಪ್ನ ತೋರೈತಿ. ಯಾವ್ದ? ಜಾಗೃತ. ಅಂತೂ ಯಾರಿಗೆ? ಆತ್ಮನಿಗೆ. ಆತ್ಮನಿಗೆ ಅಂದಾರ, ಅಗ್ರದೇವ ಅಂದಾರ ಅವ. ಆ ಅಗ್ರದೇವನಿಗೆ ಒಂದು ಸ್ವಪ್ನ ತಯಾರಾತ. ಹೆಂಗ ಸ್ವಪ್ನ ಬೀಳ್ತೈತಿ ಅನ್ನೋದು ಎಲ್ಲ ಏನು ತಿಳಿಸ್ಕೊಡೋರ್ದಾರ. ಸ್ವಪ್ನದಾಗ ಸ್ವರ್ಗ, ಸ್ವಪ್ನದಾಗ ನರಕ, ಸ್ವಪ್ನದಾಗ ಹೆಂಡ್ರು ಮಕ್ಕಳು ಎಲ್ಲ ಏನೇನು ಸ್ವಪ್ನದಾನ ಗುರುಗಳು, ಸ್ವಪ್ನದಾನ ಶಾಸ್ತ್ರ, ಇದೆಲ್ಲ ಏನೈತಿ ನೋಡ ಸ್ವಪ್ನ ಐತಿ. ಮತ್ತೆ ಯಾವ್ದು? ಪ್ರಬಂಧ ಸತ್ಯ ಐತಿ. ಅದೇ ಆಚರೈತಿ. ಈ ರೀತಿಯಿಂದ ಅಗ್ರದೇವನಿಗಾಗುವ ಸ್ವಪ್ನದ ಪ್ರತೀತಿಯನ್ನು ಹೇಳ್ತಾರೆ. ನಿಮ್ಮ ಮುಂದೆ ಹೇಳೋರ್ದಾರೆ. ಅಗ್ರದೇವ ಅಂತ ಯಾರು ಅನ್ಬೇಕು? ಅವನ ಸ್ವಪ್ನ ಹೆಂಗಾಗ್ತತಿ ಆಯ್ತಾ? ಹೇ ಶಿಕ್ಷಣೆ, ಯಾವ ಪ್ರಕಾರ ನಿದ್ರಾ ದೋಷದಿಂದ ಸ್ವಪ್ನದಲ್ಲಿ ಸ್ವಪ್ನಗಳು ಸ್ವಪ್ನದಲ್ಲಿ ಗುರುಗಳು ಅಧ್ಯಯನ, ವೇದಶಾಸ್ತ್ರ, ಪುರಾಣ, ಧರ್ಮಶಾಸ್ತ್ರ, ಧರ್ಮ ಮಾಡುವವನು, ಅಧ್ಯಯನ ಮಾಡುವವನು, ಕರ್ಮ ಹಾಗೂ ಅವುಗಳ ಫಲದ ಪ್ರತೀತಿ, ಈ ಪದಾರ್ಥಗಳಲ್ಲಿ ಸತ್ಯತ್ವದ ಭ್ರಾಂತಿ ಮೊದಲಾದಗಳು ಉಂಟಾದಾಗ್ಯಾದರೂ ಕೂಡ ಆ ಸ್ವಪ್ನದ ಸರ್ವ ಪದಾರ್ಥಗಳು ಹೇಗೆ ಮಿಥ್ಯವಾಗಿರುತ್ತವೆಯೋ ಹಾಗೆ ಜಾಗೃತನ ಪದಾರ್ಥಗಳು ಮಿಥ್ಯವಾಗಿರುತ್ತವೆ. ಅವುಗಳಲ್ಲಿ ಯಾವ ಸತ್ಯತ್ವವು ಪ್ರತೀತಿ ಆಗುತ್ತಿರುವುದೋ ಅದು ಭ್ರಮ ಆಗಿರುತ್ತದೆ. ಜಾಗೃತ ಪದಾರ್ಥಗಳು ಹೆಂಗದಾವ? ಸ್ವಪ್ನದಾಗಿದ್ದಂಗನೆ ಎಲ್ಲ ಇವು. ಈ ಗುರುಗಳು ನೀವು ಕೇಳುವುದು, ಶಿಷ್ಯರು ಏನೈತಿ ನೋಡ, ಎಲ್ಲ ಸ್ವಪ್ನ ಇದು. ಸ್ವಪ್ನ ಹೇಳ್ತಾನೆ, ಮುಗಿತಾನ. ಇದು ಸ್ವಪ್ನ ದೃಷ್ಟಾಂತನೇ ಇದಕ್ಕೆ ಯೋಗ್ಯ. ಅದು ಹೆಂಗೆ ಏನೇನು ತೋರ್ತಾವ ಅನ್ನೋದು ನಾಳಿನ ದಿವಸ. ಜಯ ಮಂಗಲಂ, ಜಯ ನಮ್ ಪಾರ್ವತಿ. ಇನ್ನೊಂದು ತೊಳೆ ಐತೆನ. ದೇಹಾದಿಗಳಲ್ಲಿ ಬಂದ ಮೋಕ್ಷಗಳು ಗ್ರಹಣ ಮಾಡುವುದರಿಂದ ಸರ್ವ ಅನಾತ್ಮಗಳು ಗ್ರಹಣ ದೋಹಾದಲ್ಲಿ ಬಂದ ಮೋಕ್ಷಗಳು ಗ್ರಹಣ ಮಾಡುವುದರಿಂದ ಸರ್ವ ಅನಾತ್ಮಗಳನ್ನು ಗ್ರಹಣ ಮಾಡಿದಂತಾಯ್ತು. ಇಲ್ಲೇನೇಂದ್ರು ದೋಹಾದಲ್ಲಿ ನಡೆಯಲ್ಲ. ಬಂಧ ಮತ್ತು ಮೋಕ್ಷ ಗ್ರಹಣ ಮಾಡೋದ್ರಿಂದ ಸರ್ವ ಅನಾತ್ಮ ಪದಾರ್ಥಗಳು ಮತ್ತು ಗ್ರಹಣ ಮಾಡಬೇಕಲ್ಲ, ಅಲ್ಲಿ ಮಾಡಿದಂತಾಯ್ತು. ನಿನಗೆ ನಾನು ಗುರುಗಳಾಗಿ ತೋರುತ್ತಿದ್ದು ಬಂಧವನ್ನು ನಾಶ ಮಾಡುವಂತ ಯಾವ ವೇದಾರ್ಥದ ಉಪನಿಷತ್ತುಗಳು ಉಪದೇಶಗಳನ್ನು ಮಾಡುತ್ತಿರುವೆಯೋ ಅದು ನಿನಗೆ ಮಿಥ್ಯಾಗಿ ತೋರುತ್ತವೆ. ಇವೆಲ್ಲ ಏನೇನು ನಡೆದಿಲ್ಲ ಎಲ್ಲ ಮಿಥ್ಯಾನ ಇದೆ. ಜ್ಞಾನ ಒಂದೇ ಸತ್ಯ. ಆ ಮಿಥ್ಯ ಕೇಳ್ತೀರಿ ಅಂದ್ರೆ ಮಿಥ್ಯ ಒಳಗೆ ಜ್ಞಾನ ಆಗ್ತದೆ. ಮತ್ತೆ ನಿಮ್ಗೆ ಸತ್ಯ ಜ್ಞಾನ ಆಗ್ತೈತಿ. ಮೊದಲು ಮಿಥ್ಯತ್ವ ನಿಶ್ಚಯ ಮಾಡ್ತಾರೆ ಇವರು. ಹೇಗೆಂದ್ರೆ ಅಗ್ರದೇವನಿಗೆ ಸ್ವಪ್ನದಲ್ಲಿ ಮಿಥ್ಯಾ ಪ್ರತೀತಿಗೆ ವಿಷಯವಾದ ಯಾವ ಗುರು ವೇದಗಳು ಹೇಗೆ ಅನಿರ್ವಚನೆಯಾಗಿ ಪ್ರತೀತಿ ಆಗಿರುವವು ಅವೆಲ್ಲ ಏನದಾವ ಅನಿರ್ವಚನೆ ಪ್ರತೀತಿ ಆಗುತ್ತವೆಯೋ ಅದರಂತೆ ನನ್ನಂತೆ ಮೊದಲು ಮಾಡಿಕೊಂಡು ಯಾವ ಸರ್ವ ಪದಾರ್ಥಗಳು ನಿನಗೆ ತೋರುತ್ತಿದವೋ
ಅವೆಲ್ಲವೂ ಅನಿರ್ವಚನೆ ಮಿಥ್ಯ ಆಗಿರುತ್ತವೆ. ಅನಿರ್ವಚನೆ ಅಂದ್ರೆ ಹಾ ಸತ್ತಲ್ಲ ಸತ್ತಲ್ಲ ಸತ್ತಲ್ಲ, ನಿತ್ಯ ಅಲ್ಲ ಅನಿತ್ಯ ಅಲ್ಲ, ನಿತ್ಯ ಅನಿತ್ಯನೂ ಅಲ್ಲ, ಸಾವಯವಲ್ಲ ನಿರ್ವಯವಲ್ಲ, ಸಾವಯವ ನಿರ್ವಯನ. 9 ರೀತಿಯಿಂದ ವಿಚಾರ ಮಾಡಿದ್ರೆ ಯಾವ್ದು ಸತ್ಯವಾಗ್ಲಿಲ್ಲೋ ಅದಕ್ಕೆ ನಮ್ಕು ಅನಿರ್ವಚನೆ. ಹೇಳಕ್ ಬರಲ್ದಕ್ ವಚನಕ್ಕೆ ಹೇಳಕ್ ಬರಲ್ಲಂಗ ಹೇಳಕ್ ಯಾವ್ದು ಬರಂಗಿಲ್ಲ, ಅದಕ್ಕೆ ಅನಿರ್ವಚನೆ ತಂದ್ರಿ ಮತ್ತ ಅದು ಕುಂಡ್ರಂಗಿಲ್ಲ. ಇಲ್ಲಿ ಸಂಸಾರ ಹೇಳಕ್ ಬರ್ತಿಲ್ಲ ಅದು. ಅನಿರ್ವಚನೆ ಆಯ್ತದ. ಸತ್ವ ಅಲ್ಲ ಅಸತ್ವ ಅಲ್ಲ. ಅಸತ್ವ ಅಲ್ಲತ್ರಿ ತೋರ್ತತಿ, ಮತ್ ತೋರ್ತದ ಸತ್ಯ ಅನ್ನೋ ಜ್ಞಾನ ಆದ್ಮೇಲೆ ಎಲ್ಲಾಗ್ತತಿ. ಮಲ್ಕೊಂಬ ಬಂದಿ ಮಗ ತೋರಂಗಿಲ್ಲ, ಅಸತ್ ತೋರ್ಸು ಏನಾರು ತೋರ್ಯವನ ತೋರ್ತತಿ, ಅಸತ್ ಅಲ್ಲ. ಜ್ಞಾನ ಆಗೋಣ ಇರಂಗಿಲ್ಲ, ಸತ್ತಲ್ಲ. ಅಂದ್ಮೇಲೆ ಏನ್ ನಮ್ಗೆ ಅನಿರ್ವಚನೆ. ಸತ್ತಕ ಅಸತ್ತಕ ಯಾವ್ದು ವಿಲಕ್ಷಣ ಐತಿ ನೋಡ, ಅದಕ್ಕೆ ಏನ್ ಅನ್ಬೇಕು ಅನಿರ್ವಚನೆ. ಬಾಧಾ ಯೋಗ್ಯ ರೂಪವಾನ ಅನಿರ್ವಚನೆ. ಬಾಧ ಆಗ್ಲಕ್ಕ ಯೋಗ್ಯ ಐತಿ, ರೂಪದಿಂದ ಪ್ರತೀತಿ ಆಗ್ತತಿ. ಇದಕ್ಕೆ ಏನ್ ಅನ್ಬೇಕು ಅನಿರ್ವಚನೆ ಅನ್ನಬೇಕು. ಜಯ ಮಂಗಲಂ ಜಯ ನಂ ಪಾರ್ವತಿ.